ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಲೋಕೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕಾಗೋದಿಂದ ಲೈವ್ ಮಾಡ್ತಾ ಇದೀವಿ. ಅಮೆರಿಕಾದಲ್ಲಿ ಫಸ್ಟ್ ಟೈಮ್ ಸ್ನೋ ಬೀಳ್ತಾ ಇದೆ. ನಮ್ಮ ವಿನ್ಮಯಿಗೆ ಫಸ್ಟ್ ಟೈಮ್ ಸ್ನೋ ಇದು. ಈಗ ಒಂದು ಐಡಿಯಾ ಇದೆ ಅವಳಿಗೆ ಸ್ನೋ ಯಾವ ರೀತಿ ಬೀಳುತ್ತೆ ಅನ್ನೋದು. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸ್ನೋ ಬೀಳ್ತಾ ಇದೆ, ಇದನ್ನ ನೋಡ್ತಾ ಇದ್ದಾಳೆ. ಸುತ್ತ ತುಂಬಾ ಚೆನ್ನಾಗಿದೆ. ಮರದ ಮೇಲೆಲ್ಲ ಸ್ನೋ ಬಿದ್ದು ತುಂಬಾ ಚೆನ್ನಾಗಿತ್ತು. ಈಗ ಗಾಳಿ ಜಾಸ್ತಿ ಬೀಸ್ತಾ ಇರೋದ್ರಿಂದ ಎಲ್ಲ ಮರದ ಮೇಲೆ ಇರುವಂತ ಸ್ನೋ ಎಲ್ಲ ಬಿದ್ದೋಗಿದೆ ಕೆಳಗಡೆ. ಜೊತೆಗೆ ಸ್ವಲ್ಪ ಟೆಂಪರೇಚರ್ ನಾರ್ಮಲ್ ಆಗ್ತಾ ಇದೆ. ಅದರಿಂದ ಏನಾಗ್ತಿದೆ, ಈ ಬಿದ್ದಿರೋ ಸ್ನೋ ಎಲ್ಲ ಮಳೆಯಾಗಿ ನೀರಾಗಿ ಕನ್ವರ್ಟ್ ಆಗ್ಬಿಡ್ತಾ ಇದೆ. ಇಲ್ಲಿ ಅಲ್ಲೆಲ್ಲಿ ಸ್ವಲ್ಪ 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 ಪ್ಯಾಚಸ್ಗಳಿದೆ ಅಲ್ವಾ, ಆ ಪ್ಯಾಚಸ್ ಏನಕ್ಕಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಬಂದು ಉಪ್ಪನ್ನ ಹಾಕಿದ್ರು. ಅಂದ್ರೆ ಸ್ನೋ ಬೇಗ ಮೆಲ್ಟ್ ಆಗ್ಬೇಕು ಅಂದ್ರೆ, ಐಸು ಬೇಗ ಕರಗಬೇಕು ಅಂತ ಹೇಳಿದ್ರೆ ಕಲ್ಲುಪ್ಪನ್ನ ಇಲ್ಲಿ ಬಳಸ್ತಾರೆ. ಕಲ್ಲುಪ್ಪನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಡೀತಾ ಇರ್ಬೇಕಾದ್ರೆ ಸ್ಲಿಪರಿ ಆಗುತ್ತಲ್ವಾ, ಸೊ ಅದರ ಬೀಳದೆ ಇರೋ ರೀತಿ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕಲ್ಲುಪ್ಪು ಸ್ನೋನ ಮೆಲ್ಟ್ ಮಾಡಿ ಬೇಗ ದಾರಿಯನ್ನ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನನ್ಗಂತೂ ತುಂಬಾ ಇಷ್ಟ ಸ್ನೋ ನೋಡೋದಕ್ಕೆ. ಫಸ್ಟ್ ಟೈಮು ಸ್ನೋ ಬೀಳ್ದಿರೋದು ನೋಡ್ತಾ ಇರೋದು ಈ ವರ್ಷದಲ್ಲಿ. ಫಸ್ಟ್ ಟೈಮ್ ಸ್ನೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಕಾರ್ ಮೇಲೆಲ್ಲ ವೈಟ್ ಬೆಡ್ಶೀಟ್ ನೋಡಿ, ಎಷ್ಟು ಒಂದು ಸ್ವಲ್ಪನೂ ಕಲೆ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಬೆಡ್ಶೀಟ್. ನನಗಂತೂ ತುಂಬಾ ಇಷ್ಟ. ಹೋಗಿ ಎಲ್ಲ ಅದ್ರ ಮೇಲೆಲ್ಲ ಚಿತ್ರಗಳನ್ನ ಬರಿಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಬೇಡ ಇವಾಗ, ಯಾಕಂತ ಹೇಳಿದ್ರೆ ಮೊದಲನೇ ಸ್ನೋ ಆಗಿರೋದ್ರಿಂದ ನಮ್ಮ ಬಾಡಿ ಇನ್ನೂ ಅಡ್ಜಸ್ಟ್ ಆಗಿರೋಲ್ಲ ವೆದರ್ಗೆ. ಸ್ವಲ್ಪ ಚಳಿ ಅನ್ಸುತ್ತೆ, ಕೋಲ್ಡ್ ಕಾಫು ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವೆದರ್ ಚೇಂಜ್ ಆಗ್ತಿದ್ದಾಗೆ ನಮಗೆ ಸಿಂಪ್ಟಮ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಲೈಕ್ ಕೋಲ್ಡ್, ಕಾಫ್ ಮತ್ತೆ ಅಲರ್ಜಿ ತರ ಎಲ್ಲ. ಸೊ ಅದಕ್ಕೋಸ್ಕರ ನಾವು ಸಾಧ್ಯ ಆದಷ್ಟು ಇಂಡೋರಲ್ಲೇ ಇರ್ತೀವಿ, ಒಳಗಡೆ ಇಂದ ನೋಡ್ತೀವಿ, ಹೊರಗಡೆ ಹೋಗೋದಿಲ್ಲ ಜಾಸ್ತಿ. ಸೊ ವೆದರ್ ಏನೋ ಚೆನ್ನಾಗಿದ್ದು ತುಂಬಾ ಸಪೋರ್ಟಿವ್ ಆಗಿದ್ರೆ ಮಾತ್ರ ನಾವು ಹೊರಗಡೆ ಹೋಗಿ ಸ್ನೋ ಎಲ್ಲ ಆಟ ಆಡೋದು, ಸ್ನೋ ಮ್ಯಾನ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರು ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೂಡ ಬಾಯ್ ಬಾಯ್ ಹೇಳ್ತಾ ಇದ್ದಾಳೆ. ಸೊ ಬಾಯ್, ಟೇಕ್ ಕೇರ್, ಜೈ ಶ್ರೀರಾಮ್.